ನಮಸ್ತೆ. 15/9/2025 ಸೋಮವಾರ, ಕೃಷ್ಣ ಪಕ್ಷ, ನವಮಿ ತಿಥಿ ಇದೆ. ರಾತ್ರಿ 1:31:28 ಆಮೇಲೆ ಬರುವಂಥದ್ದು ದಶಮಿ. ನವಮಿ ತಿಥಿಯಲ್ಲಿ ಮುಹೂರ್ತ ಕಾರ್ಯಗಳಿಲ್ಲ, ಆದರೆ ಶುಭ ಕಾರ್ಯಗಳು ಮಾಡಬಹುದು. ಅಂದರೆ ದೇವರ ಪೂಜೆಗಳನ್ನ ಮಾಡಬಹುದು, ದಾನ ಧರ್ಮಗಳನ್ನು ಮಾಡಬಹುದು. ಇವತ್ತಿನ ನಕ್ಷತ್ರ ಮೃಗಶೀರ್ಷ ನಕ್ಷತ್ರ. ಇದು ದೇವಗಣ ನಕ್ಷತ್ರ. ಬೆಳಿಗ್ಗೆ 7:31:27 ಆ ನಂತರ ಬರುವಂಥದ್ದು ಆರುದ್ರ ನಕ್ಷತ್ರ. ನಾವು ಹೇಳಿದ ಈ ಮೃಗಶೀರ್ಷ ನಕ್ಷತ್ರ ಇರುವವರೆಗೂ ಹೇಗಿರುತ್ತದೆ ಅಂತ ನೋಡೋಕೆ ಹೋದರೆ ಕಾರ್ಯಸಿದ್ಧಿ ಉಂಟು. ಆದರೆ ಆಮೇಲೆ ಬರುವಂಥ ನಕ್ಷತ್ರ ಅಂದರೆ ಆರುದ್ರ ನಕ್ಷತ್ರ ಅಂದರೆ 7:31 ಮೇಲೆ ಮೃತ್ಯು ಅಂದರೆ ಮರಣ ಅಂತ. ಹಂಗಾಗಿ ಅಶುಭವಾಗಿದೆ. ಮರಣ ಅಂದರೆ ಮರಣ ಮಾತ್ರವಲ್ಲ, ಅಶುಭ ಅಂತ ಅರ್ಥ. ಆದ್ದರಿಂದ 7:31 ಮೇಲೆ ಶುಭವಲ್ಲ. ಅಂದರೆ ಸರಿಯಾಗಿ ಹೇಳಬೇಕು ಅಂತಂದರೆ ಸ್ವಲ್ಪ ಸಮಯ ಮಾತ್ರನೇ ಇರೋದು ಶುಭ ಸಮಯಗಳು. ಅದರಲ್ಲೂ 6:09 6:18 ಶುಭ ಮುಹೂರ್ತ, 6:09 7:10 ಚಂದ್ರ ಹೊರೆ, 6:09 7:31 ಅಮೃತ ಸಿದ್ಧಿಯೋಗ. ಅದೇ ಥರ 6:09 7:31 ಸರ್ವಾರ್ಥ ಸಿದ್ಧಿಯೋಗ, 6:09 7:40 ಅಮೃತ. ಆದರೂ ಇಷ್ಟೆಲ್ಲ ಇದ್ದರೂ 6:18 7:31 ಮೃತ್ಯು ಇದೆ. ಆದ್ದರಿಂದಾಗಿ 6:09 6:18 ಮಾತ್ರನೇ ಶುಭವಾಗಿದೆ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡ್ಬೋದು. ಆಮೇಲೆ ಅಶುಭ ಸಮಯ ಬರೋದರಿಂದ ಪ್ರಯಾಣಗಳಲ್ಲಿ ಎಚ್ಚರ. ಆಪರೇಷನ್ ಇವತ್ತು ಬೇಡ. ಅದು ಆಪರೇಷನ್ ಮಾಡಿ ಮಗುವನ್ನು ತೆಗೆಯೋದಾಗಲಿ ಬೇರೆ ರೀತಿಯಾಗಲಿ ಇವತ್ತು ಮುಂದಾಕೋದು ಉತ್ತಮವಾಗಿರುತ್ತದೆ. ಮಾಡೋದಾದರೆ ನಾವು ಕೊಟ್ಟಿರುವಂಥ ಈ ಸಮಯದ ಒಳಗಡೆ ಮಾಡಬೇಕು. ಏಕೆಂತಂದರೆ ಆಮೇಲೆ ಬರುವ ನಕ್ಷತ್ರ ಅಶುಭವಾಗಿರೋದರಿಂದ ಗಮನ ಕೊಡಿ. ಇವತ್ತಿನ ನಕ್ಷತ್ರ ಪ್ರಕಾರ ನಾವು ಫಸ್ಟೇ ಹೇಳಿದ್ವಿ ಸಮಯ ಎಷ್ಟರಿಂದ ಎಷ್ಟುವರೆಗೂ ಶುಭವಾಗಿದೆ ಅಂತ. ಆಮೇಲೆ ಅಶುಭವಾಗಿರೋದರಿಂದ ಮಕ್ಕಳು ಹುಟ್ಟೋದೂ ಶುಭವಾಗಿಲ್ಲ. ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ. 6:09 7:31 ಮೃಗಶೀರ್ಷ ನಕ್ಷತ್ರ. ಇದು ಕೊನೆಯ 4ನೇ ಪಾದವಿದೆ. ಆನಂತರ ಸುಮಾರು 1:18 ಮಧ್ಯಾಹ್ನದವರೆಗೂ ಆರುದ್ರ ನಕ್ಷತ್ರ 1ನೇ ಪಾದ. ಆನಂತರ ಸಂಜೆ 7:05 ಆರುದ್ರ ನಕ್ಷತ್ರ 2ನೇ ಪಾದ. 7:05 ಸಂಜೆಯ ಮೇಲೆ ರಾತ್ರಿ 12:55 ಆರುದ್ರ ನಕ್ಷತ್ರ 3ನೇ ಪಾದ. ರಾತ್ರಿ 12:55 ಮೇಲೆ ಆರುದ್ರ ನಕ್ಷತ್ರ 4ನೇ ಪಾದವಿದೆ. ಈ ರೀತಿಯಾದ ಇವತ್ತಿನ ದಿನದ ಸಮಯಗಳನ್ನ ನೋಡಿದ್ವಿ. ಹಾಗಾಗಿ ಉತ್ತಮವಾಗಿ ಇರುವಂಥ ದಿನಗಳಲ್ಲಿ ಎಲ್ಲ ಕಾರ್ಯವೂ ಮಾಡ್ಬೋದು. ಅಶುಭವಾಗಿರೋದರಿಂದ ದಿನನಿತ್ಯ ಕಾರ್ಯಗಳನ್ನ ಮಾಡೋಕ್ಕೆ ತೊಂದರೆ ಇಲ್ಲ. ಡ್ಯೂಟಿಗೆ ಹೋಗೋದು, ಬಿಸ್ನೆಸ್ ಮಾಡೋದು, ಇಂಥದ್ದು ರೆಗ್ಯುಲರಾಗಿ ಮಾಡುವಂಥ ಕಾರ್ಯಗಳನ್ನ ಧಾರಾಳವಾಗಿ ಮಾಡಿ. ಆದರೆ ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡುವಂಥದ್ದು ಇವತ್ತು ಬೇಡ. ಮೀರಿ ಮಾಡಿದ್ರೆ ತೊಂದರೆ ಬರುತ್ತದೆ ಅಂತ. ಇದರಲ್ಲಿ 100% ಅಶುಭ ಸಮಯನ ನೋಡೋಣ. ಮತ್ತು ಶುಭ ಸಮಯಗಳು ಇದರಲ್ಲಿ ಇರುತ್ತದೆ. ಆದರೂ ನಾವು ಕೊಟ್ಟಿರೋದು ಏನಕ್ಕೆ ಅಂತಂದರೆ ಎಮರ್ಜೆನ್ಸಿಗೆ ಮಾತ್ರನೇ. ಶುಭ ಸಮಯಗಳು ಹಂಗೆ ಅಂತಂದರೆ 6:09 6:18 7:33 7:40 9:14 10:41. ಆದರೆ ಇದೆಲ್ಲ ಎಮರ್ಜೆನ್ಸಿಗೆ ಮಾತ್ರ. 12:17 12:37 1:30 ಮಧ್ಯಾಹ್ನದಿಂದ 3:37. ಅದೇ ಥರ ಸಂಜೆ 5:14 ರಾತ್ರಿ 12:13 ರಾತ್ರಿ 1:45 2 ಗಂಟೆವರೆಗೂ. ಅದೇ ಥರ ಬೆಳಗಿನ ಜಾವ 4:14 ಇರೋದರಲ್ಲಿ ಒಳ್ಳೆಯ ಸಮಯ. ಖಂಡಿತ ಪದೇ ಹೇಳ್ತೀವಿ, ಇದೆಲ್ಲ ಬರೀ ಎಮರ್ಜೆನ್ಸಿಗೆ ಮಾತ್ರನೇ. ಹಾಗಾಗಿ ಇವತ್ತಿನ ಕಾರ್ಯಗಳನ್ನು ನೋಡಿಕೊಂಡು ಮಾಡಿ. ಕೆಲವು ಕಾರ್ಯಗಳಿಗೆ ಗಮನ ಕೊಟ್ಟರೆ ದೋಷಗಳು ಕಡಿಮೆ ಆಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.